ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಶುಕ್ರವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ನನ್ನ ಸಾಯಂಕಾಲದ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ತೀನಿ. 4:15ಗೆಲ್ಲ ಮನೆ ಕಸ ಅಂಗಳ ಕಸ ಎಲ್ಲನೂ ಕೂಡ ಬಳ್ಕೊಂಡೆ. ಯುಗಾದಿಗೆ ಹೊಸ ಮಳೆ ಕೂಡ ಬಂತು. ನಿಮ್ಮೂರಲ್ಲೂ ಕೂಡ ಬಂತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮಳೆ ಬರ್ತಾಯಿತ್ತು ಅಂತ ಬಟ್ಟೆನ ಒಗ್ದಾಕಿದ್ದೆ ಅಲ್ವಾ, ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದು ಇವಾಗ ಮಡಚಿ ಕಬೋರ್ಡಲ್ಲಿ ಇಟ್ಕೊತಿದ್ದೀನಿ. ನನ್ನ ಬಟ್ಟೆನ ಇನ್ನೊಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ. ಅಲ್ಲಿ ಒಂದು ಇಲಿ ಬಂದಿದೆ ಅಂತ ನನ್ನ ಹಸ್ಬೆಂಡ್ ಕಬೋರ್ಡ್ಗೆ ಶಿಫ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಬಟ್ಟೆನ ನನ್ನ ಕಬೋರ್ಡಲ್ಲಿ ಶಿಫ್ಟ್ ಮಾಡಿದ್ದೀನಿ. ಒಂದು ಡಾಂಬರ್ ಗುಳಿಗೆ ಅಂತ ಬರುತ್ತೆ ಅಲ್ವಾ, ಆ ಗುಳಿಗೆನ ಹಾಕಿ ಬಟ್ಟೆನ ಇಟ್ಕೊತೀನಿ. ಆ ರೀತಿ ಇದ್ದರೆ ಇಲಿ ಏನು ಕಡಿಯಲ್ಲ ಅಂತ. ಇನ್ನು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಎಲ್ಲನೂ ಕೂಡ ತೊಳೆದಿದ್ದೆ. ಅದು ಕೂಡ ಚೆನ್ನಾಗಿ ನೀರೆಲ್ಲ ಇಳಿದಿತ್ತು. ಅದನ್ನು ಕೂಡ ಒಂದು ಬಟ್ಟೆನ ತೊಗೊಂಡು ಒರೆಸಿ ಆಮೇಲೆ ಪಾತ್ರೆಗಳನ್ನೂ ಕೂಡ ಎಲ್ಲನೂ ಕೂಡ ಜೋಡಿಸ್ಕೊಂಡು ಇನ್ನು ನಾನು ಕೂಡ ಜಡೆ ಎಲ್ಲನೂ ಕೂಡ ಹಾಕ್ಕೊಂಡು ತಲೆ ಎಲ್ಲನೂ ಕೂಡ ಬಾಚಿಕೊಂಡು ಸ್ವಲ್ಪ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ವಿಭೂತಿ ಎಲ್ಲನೂ ಕೂಡ ಹಚ್ಕೊಂಡು ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಹಚ್ಕೊತಿದ್ದೀನಿ. ಬೆಳಗ್ಗೆನೇ ಶುಕ್ರವಾರದ ಪೂಜೆನ ಮಾಡಿದ್ದೆ. ಇವಾಗ ಏನು ಸುಮ್ಮನೆ ಸುಮ್ಮನೆ ದೀಪ ಹಚ್ಕೊಳ್ಳೋದು ಅಷ್ಟೇ. ಆ ದೀಪನೂ ಕೂಡ ಇವಾಗ ಹಚ್ಕೊತಿದ್ದೀನಿ. ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಇವಾಗೇನು ಟೀ ಏನು ಕುಡಿತಾ ಇಲ್ಲ, ಸ್ವಲ್ಪ ಬೇಸಿಗೆ ಅಲ್ವಾ, ಅದಕ್ಕೆ ಟೀ ಕಾಫಿ ಅವಾಯ್ಡ್ ಮಾಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಅಂತ ಹುರುಳಿಕಾಳನ್ನ ನೆನೆ ಹಾಕಿದ್ದೆ ಬೆಳಿಗ್ಗೆನೆ. ಅದ್ರ ಪಲ್ಯ ಮತ್ತು ಕೆಟ್ಟಿನ ಸಾರು ಮಾಡ್ಕೊತಿದ್ದೀನಿ. ಮೊದಲಿಗೆ ಹುರುಳಿಕಾಳು ನೀರೆಲ್ಲನೂ ಕೂಡ ತೆಗೆದು ಕುಕ್ಕರ್ಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಕುಕ್ಕರ್ನ ಕೂಗಿಸ್ಕೊತಿದ್ದೀನಿ. ಈ ಕಡೆ ಟಿ ವಿನೂ ಕೂಡ ಹಾಕ್ತಿದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಸೀರಿಯಲ್ ಓಡ್ತಾನೆ ಇರಬೇಕು. ನಂಗೆ ಕೇಳಿಸಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಸೀರಿಯಲ್ ಮತ್ತು ನಾಳೆ ಬೆಳಿಗ್ಗೆ ನೋಡಬೇಕಾಗುತ್ತೆ. ಅದಕ್ಕೇ ಸ್ವಲ್ಪ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಆನ್ ಮಾಡಿ ನಾನು ಕೇಳಿಸ್ಕೊತಿರ್ತೀನಿ, ಅರ್ಥ ಆಗುತ್ತೆ. ಇನ್ನು ಹುರುಳಿಕಾಳನ್ನ ಕೂಡ ಕುದಿಲಿಕ್ಕೆ ಇಟ್ಟು ಈ ಕಡೆ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಹುರುಳಿಕಾಳು ಪಲ್ಯಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಅದಕ್ಕೆ ನಾನು 2 ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ತೀರಾ ಚಿಕ್ಕದೇನು ಕಟ್ ಮಾಡ್ಕೊತಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಇನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ಬೇಕು ಅಂತ ಫ್ರಿಜ್ಜಿಂದ ಎಲ್ಲನೂ ಕೂಡ ಎತ್ಕೊಂಡೆ. ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಇಡ್ತಾಯಿದ್ದೀನಿ. ಈ ರೀತಿ ಮಾಡಿ ಒಂದೇ ಸಲ ಇಟ್ಕೊಂಡ್ರೆ ಒಗ್ಗರಣೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅದಕ್ಕೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಹುರುಳಿಕಾಳು ಕೂಡ ಕುಕ್ಕರ್ ಕೂಲಾಗಿತ್ತು. ಅದನ್ನು ಒಂದು ಈ ರೀತಿ ಪಾತ್ರೆ ಇರುತ್ತೆ ಅಲ್ವಾ ತೂತಿಂದು, ಅದಕ್ಕೆ ಹಾಕೊತಿದ್ದೀನಿ. ಅದಕ್ಕೆ ಹಾಕ್ಕೊಂಡು ಕಟ್ಟೆಲ್ಲನೂ ಕೂಡ ತೆಗೆದು ಕಾಳನ್ನ ಬೇರೆ ತಗೊಂಡಿದ್ದೀನಿ. ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಳು ಪಲ್ಯಗೆ ಸ್ವಲ್ಪ ಈರುಳ್ಳಿ ಇದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ದರೆ ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ 1 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಾಗಿ ಉಪ್ಪನ್ನ ಹಾಕ್ಕೊತಿದ್ದೀನಿ. ಕಾಳು ಕುದಿಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ. ಈ ಹಂತದಲ್ಲಿನೇ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕುದಿಸಿ ಇಟ್ಕೊಂಡಿರುವಂಥ ಹುರುಳಿಕಾಳನ್ನ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಕಟ್ಟಿನ ಸಾರು ಮಾಡಬೇಕು ಅಲ್ವಾ, ಅದಕ್ಕೇ ಹುರುಳಿಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಇನ್ನು ಕಟ್ಟನ್ನ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಹುರುಳಿಕಾಳನ್ನ ತೆಗೆದಿಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತರಿಯಾಗಿ. ಇವಾಗ ಕಟ್ಟಿನ ಸಾರನ್ನ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಇಂಗನ್ನ ಹಾಕ್ಕೊಂಡಿದ್ದೀನಿ. ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಆಮೇಲೆ ಕಟ್ಟನ್ನ ತೆಗೆದಿಟ್ಕೊಂಡಿರ್ತೀವಲ್ವ, ಆ ಕಟ್ಟು ಹಾಕ್ಕೊಂಡು ಆಮೇಲೆ ತರಿಯಾಗಿ ರುಬ್ಬಿರ್ತೀವಲ್ವ ಹುರುಳಿಕಾಳು,
ಆ ಕಾಳು ಮತ್ತು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀರು, ಅರಿಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರಸಮ್ ಪೌಡರ್ನ ಹಾಕೊತಿದ್ದೀನಿ. ಖಾರದ ಪುಡಿ, ಸಾಂಬಾರು ಪುಡಿ ಹಾಕೋ ಅವಶ್ಯಕತೆ ಇಲ್ಲ. 1 ಟೇಬಲ್ ಸ್ಪೂನಷ್ಟು ರಸಮ್ ಪುಡಿ ಹಾಕ್ಕೊಂಡ್ರೆ ಸಾಕು. ರಸಮ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಹುರುಳಿಕಾಳಿನ ಕಟ್ಟಿನ ಸಾರು ಅಥವಾ ರಸಮ್ ರೆಡಿಯಾಗಿರುತ್ತೆ. ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನನ್ನ ಹಸ್ಬೆಂಡ್ಗೆ ಈ ಥರ ಕಾಳು ಪಲ್ಯಗಿನ ಈ ಥರ ಕಟ್ಟಿನ ಸಾರು ಇದ್ದರೆ ತುಂಬ ಇಷ್ಟ ಆಗುತ್ತೆ. ಕಟ್ಟಿತ್ತು ಅಲ್ವಾ, ಯಾಕೆ ಅದನ್ನು ವೇಸ್ಟ್ ಮಾಡಬೇಕು, ಸುಮ್ಮನೆ ಚೆಲ್ಲಿದ್ರೆ ಏನು ಸಿಗುತ್ತೆ ಅಂತ ಹೇಳಿ ರಸಮ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೆಗಡಿ ಕೆಮ್ಮು ಆದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸಾರು ಮಾಡಿ ಹಾಗೆ ರೊಟ್ಟಿನ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಅವಾಗಲೇ ತಂದು ನೀನು ತಿಂತಿ ಅಂತ ತೊಗೊಂಬಂದಿನಿ. ಎಷ್ಟು ದೊಡ್ಡದು ತಿನ್ನು, ಏನಾಗುತ್ತೆ, ಏನಾಗಲ್ಲ. ನಾಳೆ ನಾಡಿದ್ದು 2 ದಿನ ತಿಂದ್ಬಿಡು. ಸಣ್ಣ ತರಕಾಯ್ತು, ಏನಾಗಲ್ಲ, ಆರಾಮಾಗಿ ತಿನ್ನು. ಒಟ್ಟು ತುಂಬ ಖರ್ಚಾಗುತ್ತೆ ನಂದು ಇಬ್ಬರು ಆಗುತ್ತೆ ಆರಾಮಾಗಿ. ನನಗಿಂತ ಜಾಸ್ತಿ ನೀನೇ ತಿಂದ್ಬಿಡು. ಇನ್ನು ನನ್ನ ಹಸ್ಬೆಂಡ್ ಒಂದು ಕಲ್ಲಂಗಡಿ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ರು. ಇಷ್ಟು ದೊಡ್ಡದು ನಮ್ಮ ಮನೇಲಿ ಖರ್ಚಾಗಲ್ಲ ಅಂದ್ರೂ ಕೂಡ ತಂದಿದ್ದಾರೆ. ನೋಡಬೇಕು ಖರ್ಚಾಗುತ್ತಾ ಇಲ್ವೋ. ಏನಾದರೂ ರೆಸಿಪಿನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಊಟನ ಮುಗಿಸ್ಕೊಂಡ್ವಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್.